SC ಕಮ್ಯುನಿಟಿ ಲೇಡಿಗೆ ಅದರಲ್ಲಿ ನೀವು ಕಟ್ ಮಾಡಿದ್ರೆ ವಿಡಿಯೋದಲ್ಲಿ ನಮ್ಮ ತಾಯಿನ ನಿಂದೆ ಮಾಡಿದ್ದೀರ. ನನಗೆ ಎಷ್ಟು ನೋವಿದೆ. ನಾನು ಅಂತ ಪಾಪ ಏನು ಮಾಡಿದ್ದೀನಿ ಅದರಿಂದ ನನಗೆ ಎಷ್ಟು ನೋವಾಗಿದೆ. ನಮ್ಮ ತಾಯಿ ಕನಸರಿದೆ ಇವರು. ಅದರಿಂದ ದಯವಿಟ್ಟು ಜೋಡಿಸ್ತೀರಿ ಆ ವಿಡಿಯೋ ಪೂರ್ತಿ ಬಿಡ್ರಿ, ಜನ ನೋಡ್ಲಿ, ಜನ ನೋಡಿ ತೀರ್ಮಾನ ಮಾಡಿ, ಇಲ್ಲ ಕುಮಾರಣ್ಣ ತೀರ್ಮಾನ ಮಾಡಿ. ನಾನು ಪಕ್ಷದ್ರೋಹ ಕೆಲಸ ಮಾಡಕ್ ಹೋಗೋದು ಇಲ್ಲ, ಬರೋದು ಇಲ್ಲ. ಮೆಂಬರ್ಗಳ ಜೊತೆ ಏನೋ ಡಿಸ್ಕಷನ್ ಮಾಡಿದಾರ? ಮಾಡಿಲ್ಲ. ಅಲ್ಲಿ ರಾಮಮೂರ್ತಿನ ಅಧ್ಯಕ್ಷನ ಮಾಡಬಾರ್ದು, ಈ ದೊಡ್ಡಬಳ್ಳಾಪುರ ತಾಲೂಕಿನ JDS ಎಲ್ಲಾ ಕಡೆನೂ ಸುಮ್ಮನೆ ಆನಂದ್ ಅವ್ರ ಮೇಲೆ ಎತ್ತಾಕ್ಬೇಕು ಅಂತ ಒಂದು ಸಂಚು ರೂಪಿಸ್ಯಾರೆ ಹೊರತು JDS ಪಕ್ಷ ಅವ್ರು ಬೆಳೆಸ್ಬೇಕು ಅಂತ ಇಲ್ಲ. ದೊಡ್ಡಬಳ್ಳಾಪುರ ತಾಲೂಕಿನ BPS ಪಕ್ಷ ನಿಜವಾಗೂ ಅಸ್ತಿತ್ವದಲ್ಲಿದೆ. ಆದರೆ ಈಗ ಬಂದಿರೋ ಸನ್ನಿವೇಶದಲ್ಲಿ ಎರಡು ಬಣ ಅಂತ ಬಿಂಬಿಸ್ತಾವೆ. ಇದು ಬಣ ಅಲ್ಲ. ನಾನು ಒಬ್ಬ ರಾಜ್ಯ ಕಾರ್ಯದರ್ಶಿ ಆಗಿದ್ದಾಗ ನಮ್ಮ ಪಂಚಾಯತಿಯಲ್ಲಿ ಇದೇ ನಮ್ಮ ಶಾಸಕರು ನಮ್ಮ 7 ಜನ ತಗೊಂಡೋಗಿರೋ ಉದ್ದೇಶಕ್ಕೆ ನಮ್ಮ ಅಸ್ತಿತ್ವ ಉಳಿಸೋದಕ್ಕೋಸ್ಕರ ಅವತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಕಾಂಗ್ರೆಸ್ನವ್ರ ಬಾಡಿ ಅವ್ರ ಜೊತೆ ಸೇರಿ ನಾನು ಬಾಡಿ ಮಾಡಿದ್ದೀನಿ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಅದು ಮಾಡಿದ. VSS ಅನ್ನು ಒಂದು ರೈತರು ಅಲ್ಲಿ ಪಕ್ಷ ಪರ ಬರಲ್ಲ. ಏನು ಇವ್ರು ಸಿಂಬಲ್ ಕೊಟ್ಟವ್ರ ಇಲ್ಲ ವಿದ್ಯಾರಿ ಮಾಡಿದಾರ? ಇದನ್ನ ಕೇಳೋದಿಕ್ಕೆ ಅವ್ರು ಯಾವುದೇ ರೀತಿ ಕೇಳಕ್ ಅವ್ರಿಗೆ ನೈತಿಕತೆನೂ ಇಲ್ಲ. ಇವಾಗ ಮೊನ್ನೆ ಮೀಡಿಯಾ ಮುಂದೆ ಅವ್ರು ಯಾರು ರಾಮಮೂರ್ತಿ ಕೂರಿಸ್ಕೊಂಡು ಕೇಳ್ತಾರೆ, ಅದಕ್ಕೆಲ್ಲ ಎಕ್ಸ್ಪ್ರೆಷನ್ ಕೊಟ್ಟವ್ರೆ. ಒಬ್ಬ ತಾಲೂಕು ಅಧ್ಯಕ್ಷ ಆದವನು ರಾಮಮೂರ್ತಿನ ಅಧ್ಯಕ್ಷನ್ ಮಾಡ್ಬೇಕು ಅಂತ ಅವ್ರಿಗೆ ಆಸೆ ಇದ್ದಿದ್ರೆ ಏನಾದ್ರು ಬಂದು ಕುಂತು ನನ್ ಜೊತೆ ಬೇಡಪ್ಪ, ನನಗೆ ಆಗ ಬರೋದೇ ಬೇಡ, ಮೆಂಬರ್ಗಳ ಜೊತೆ ಏನೋ ಡಿಸ್ಕಷನ್ ಮಾಡಿದಾರ? ಮಾಡಿಲ್ಲ. ಅಲ್ಲಿ ರಾಮಮೂರ್ತಿನ ಅಧ್ಯಕ್ಷನ್ ಮಾಡಬಾರ್ದು, ಈ ದೊಡ್ಡಬಳ್ಳಾಪುರ ತಾಲೂಕಿನ JDS ಎಲ್ಲಾ ಕಡೆನೂ ಸುಮ್ಮನೆ ಆನಂದ್ ಅವ್ರ ಮೇಲೆ ಎತ್ತಾಕ್ಬೇಕು ಅಂತ ಒಂದು ಸಂಚು ರೂಪಿಸ್ಯಾರೆ ಹೊರತು JDS ಪಕ್ಷ ಅವ್ರು ಬೆಳೆಸ್ಬೇಕು ಅಂತ ಇಲ್ಲ. JDS ಪಕ್ಷದಿಂದ ಬಿಟ್ಟೋಗಿರೋರ್ನ ಯಾರಾದ್ರೂ ಒಬ್ಬರನ್ನಾದ್ರೂ ಅವ್ರು ವಾಪಸ್ ಕರೆತ ಕೆಲಸ ಮಾಡ್ತಾವ್ರ? ಇಲ್ಲ. ನಾನು ನಿಖಿಲ್ ಕುಮಾರಸ್ವಾಮಿ ಕೇಳಿದಾಗ ಆಯ್ತಪ್ಪ ಇವಾಗ ಅಧ್ಯಕ್ಷ ಯಾರು ಆಗ್ತಾರೆ ಇದು, ಯಾರು ಆಗದೆ ಇದ್ದಾಗ ಅವ್ರಿಗೆ ಕೊಟ್ಟವ್ರೆ. ಆದ್ರೆ ಅದನ್ನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ಜಿಲ್ಲಾಧ್ಯಕ್ಷರು ಕೃಷ್ಣಾರೆಡ್ಡಿ ಅವ್ರು ಕೊಟ್ಟು ಉಳಿಸ್ಕೊಂಡು ಹೋಗೋದು ಹೌದು. ನಾನು ಕೃಷ್ಣಾರೆಡ್ಡಿ ಅವ್ರಿಗೂ ಜಿಲ್ಲಾಧ್ಯಕ್ಷರು ಈಗೂ ಮನವಿ ಮಾಡ್ತೀನಿ, ಇದನ್ನ ನೀವು ಯಾವ ರೀತಿ ತಗೊಂಡು ಹೋಗ್ತಿರೋ ಅದು ನಿಮಗೆ ಬಿಟ್ಟು ವಿವೇಚನೆ ಬಿಟ್ಟಿದ್ದು. ನನ್ನ ಪಾರ್ಟಿಯಿಂದ ಕಿತ್ತಾಕಿದ್ರು ನಾನು JDS ಓಟ್ ಹಾಕಬಾರ್ದು ಅಂತ ಏನಿಲ್ಲ. ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಇರೋದಕ್ಕೆ, ಕಾರ್ಯಕರ್ತರ ಕಷ್ಟ ಸ್ಪಂದಕ್ಕೆ ನಾನು ಸ್ಪಂದಿಸ್ತೀನಿ. ಆದ್ರೆ ಮೊನ್ನೆ ನೀವು ಕೊಟ್ಟಿರೋ ಅಂತ ಪದಾಧಿಕಾರಿಗಳು ನನ್ನ ಮನಸ್ಸಿಗೆ ಒಬ್ಬ SC ಕಮ್ಯುನಿಟಿ ಲೇಡಿಗೆ ಅದರಲ್ಲಿ ನೀವು ಕಟ್ ಮಾಡಿದ್ರೆ ವಿಡಿಯೋದಲ್ಲಿ ನಮ್ಮ ತಾಯಿನ ನಿಂದೆ ಮಾಡಿದ್ದೀರ. ನನಗೆ ಎಷ್ಟು ನೋವಿದೆ. ನಾನು ಅಂತ ಪಾಪ ಏನ್ ಮಾಡಿದ್ದೀನಿ. ಇದನ್ನ ಪೂರ್ತಿ ವಿಡಿಯೋ ಬಿಡಿ, ದೊಡ್ಡಬಳ್ಳಾಪುರ ಜನತೆ ನೋಡಿ ಡಿಸೈಡ್ ಮಾಡಿ ಯಾರು ಇಷ್ಟವಂತ ಕಾರ್ಯಕರ್ತರು. ಅದರಿಂದ ನನಗೆ ಎಷ್ಟು ನೋವಾಗಿದೆ. ನಮ್ಮ ತಾಯಿ ಕನಸರಿದೆ ಇವರು. ಅದರಿಂದ ದಯವಿಟ್ಟು ಜೋಡಿಸ್ತೀರಿ ಆ ವಿಡಿಯೋ ಪೂರ್ತಿ ಬಿಡ್ರಿ, ಜನ ನೋಡ್ಲಿ, ಜನ ನೋಡಿ ತೀರ್ಮಾನ ಮಾಡಿ, ಇಲ್ಲ ಕುಮಾರಣ್ಣ ತೀರ್ಮಾನ ಮಾಡಿ. ನಾನು ಪಕ್ಷದ್ರೋಹ ಕೆಲಸ ಮಾಡಕ್ ಹೋಗೋದು ಇಲ್ಲ, ಬರೋದು ಇಲ್ಲ. ಆದ್ರೆ ನಾನು ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆನೇ ಇರ್ತೀನಿ. ನಮ್ಗೆ ಯಾವುದೇ ಅಧಿಕಾರ ಬೇಡ. ಅವ್ರು ಕಿತ್ತಾಕಿದ್ರು ನಾನು JDS ಅಲ್ಲಿ ಇರ್ತೀನಿ. ಇದು ನನ್ನ ಘೋಷಣೆ. ಯಾಕಂದ್ರೆ ನಾನು JDS ಪಕ್ಷದಲ್ಲಿ ಹುಟ್ಟಿ ಬೆಳೆದಿರೋದು. ಒಂದ್ ಮಧ್ಯ ಇವ್ರು ಕಿತ್ತಾಟ ನೋಡಕ್ಕಾಗದಿರೋ ಹೋಗಿ JP ಆಗಿದ್ದೀನಿ. ಅವಾಗೂ 3 ತಿಂಗಳು JP ಆಗಿದ್ದೀನಿ. ಅಲ್ಲಿಗೆ ಆನಂದಪ್ಪನಿಗೆ ಪಾಪ ಜನ ಸ್ಪಂದಿಸ್ತಾರೆ ಅಂತ ನನಗೆ ಆಸೆ ಬಂದಿದೆ. ಈಗೂ JDS ಪಕ್ಷದಲ್ಲಿ 28ಕ್ಕೆ ನಾನು MLA ನೋಡ್ಬೇಕು ಅಂತ ಆಸೆ ಪಡ್ತಿದ್ದೀನಿ. MLA ನೋಡೋದಕ್ಕೆ ಎಲ್ಲಾ ನನ್ನ ಇಷ್ಟವಂತ ಕಾರ್ಯಕ್ರಮ ಕೈ ಜೋಡಿಸಿದ್ರೆ 100ಕ್ಕೆ 100 ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಯಾರು MLA ಆಗೋರು ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಒಬ್ಬ ಹೆಣ್ಣು ಮಗಳಿದ್ದಾಳೆ, MLA ಮಾಡಕ್ ಆಗ್ತದೆ, ಮಾಡಂತ ಸನ್ನಿವೇಶ ನಾನು ಕೂಡ ಆಗ್ತೀನಿ. ಅದಕ್ಕೆಲ್ಲರೂ ನನಗೆ ಕೈ ಜೋಡಿಸಿ ಅಂತ ನನ್ನ ಇಷ್ಟವಂತ ಕಾರ್ಯಕರ್ತರು ಮನವಿ ಮಾಡಿ ನಾನು ಮಾತು ಮುಗಿಸ್ತೀನಿ.